ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. 300 ವರ್ಷಗಳ ನಡೆದ ನೇಮೋತ್ಸವ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ಉಂಟು, ಪೆದಮಲೆ ಗ್ರಾಮ ಅಂತೇಳಿ. ಅಲ್ಲಿಗೆ ಹೊರಟಿದ್ದೇವೆ. ಫಸ್ಟ್ ಅವಳನ್ನೊಂದು ರೆಡಿ ಮಾಡಿಸುವ ಅಂತ ಹೇಳಿ ಪೌಡರ್ ಎಲ್ಲ ಹಾಕಲಿಕ್ಕೆ ಬಿಟ್ಲು ಪುಣ್ಯಕ್ಕೆ, ಇಲ್ಲಾಂದರೆ ಅವಳು ಎಲ್ಲಿಯಾದರೂ ಹೊರಡುವಾಗ ಇರ್ತದೆ ಅವಳದು ಚೊರೆ. ಇವರು ಮೂವರು ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ರು, ಅದು ನಾನು ಸರಿ ಆಗಲಿಲ್ಲ ಅಂತ ಹೇಳಿ ವೀಡಿಯೋ ಕಟ್ ಮಾಡಲಿಕ್ಕೆ ಹೇಳಿದ್ದು. ಎಲ್ಲ ಹೊರಟೆವು, ಎಲ್ಲ ಕ್ಲೀನಾಗಿ ಹೊರಟು ಒಮ್ಮೆ ಹೋಗಿ ಬರುವ ಅಂತ ಹೇಳಿ. ನೈಟ್ ಹೊರಟದು. ಅಮ್ಮನಿಗೆ ಪಾಪ ಶುಗರ್ ಹೈ ಇತ್ತು, ಹಾಗೆ ಬರುವುದಿಲ್ಲ ಹೇಳಿದರು. ಪಾಪ ಕಳಿಸ್ತಾ ಇದ್ದಾರೆ ಹೋಗಿ ಬನ್ನಿ ಅಂತೇಳಿ. ಪಾಪ ಒಬ್ಬರೇ ಇದ್ದರು ಮನೆಯಲ್ಲಿ. ಹಾಗೆ ಅವಳ ಪುಳ್ಳಿ ದೊಡ್ಡನಿಗೆ ಬಾಯ್ ಹೇಳಿದ್ಲು. ಅಲ್ಲಿಂದ ರಿಕ್ಷಾದಲ್ಲಿ ಹೊರಟದ್ದು. ಬರುವಾಗ ಒಂದು 4 ಕಿಲೋಮೀಟರ್, ಒಂದು 15 ಮಿನಿಟ್ಸ್ ಆಯಿತಾ ಅಂತ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಫುಲ್ಲು ಕ್ಲೀನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಉದ್ದಕ್ಕೆ ನಡ್ಕೊಂಡು ಹೋಗಬೇಕಿತ್ತು. ನಾವು ಅಲ್ಲಿ ಹೋಗುವಾಗವೇ ಸೌಂಡ್ ಕೇಳ್ತಾ ಇತ್ತು. ಎಲ್ಲ ಸ್ಟಾರ್ಟ್ ಆಗಿತ್ತು ನೇಮೋತ್ಸವ. ನಾವು ಹೋಗುವಾಗ ಒಂದು 8-8:30 ಆಯಿತಾ ಅಂತ ಅಲ್ಲಿಗೆ ಹೋಗಿ ಮುಟ್ಟುವಾಗ. ಸುತ್ತ ತೋಟ ಆಯಿತಾ, ಅಲ್ಲಿ ಸೀನರಿ ನೋಡಲಿಕ್ಕೆ ಖುಷಿ ಆಗ್ತದೆ. ಹಾಗೆ ನಾವು ಆಚೆ ಈಚೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೇವೆ. ನಾವು ಹೋದದ್ದೇ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ. ದೈವದ ದೇವಸ್ಥಾನ ಅದು. ಅದೆಂತ ಈಗ ಸಿಕ್ಕಿದ್ದಂತೆ, ಹಳೇ ಕಾಲದ್ದು ಎಲ್ಲ ದೇವಸ್ಥಾನ ಇರ್ತದಲ್ಲ, ಅದು 300 ವರ್ಷಗಳಾಗಿದ್ದಂತೆ. ಹಾಗಾಗಿ ಹೋಗ್ತಾ ಇದ್ದೇವೆ ನಾವು. ಅದು ಸಹ ಲಾಸ್ಟ್ ಡೇ ಹೋದದ್ದು. ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ, ಅದಕ್ಕೆ ಲಾಸ್ಟ್ ಡೇ ಅಲ್ಲ, ಹಾಗೆ ಹೋಗಿ ಬರುವ ಅಂತೇಳಿ. ಇಲ್ಲೆಲ್ಲ ಹಾಕಿದ್ದಾರೆ ಪಾಪ ಅವರವರ ಬ್ಯಾನರೆಲ್ಲ, ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ನೋಡಲಿಕ್ಕೆ ಖುಷಿ ಆಗ್ತಿತ್ತು ಲೈಟಿಂಗ್ಸನ್ನು. ಜನ ಮಾತ್ರ ಕಂಡಪಟ್ಟೆ ಇತ್ತು ಒಳಗೆ, ಫುಲ್ಲು ಜನವೇ. ಮತ್ತು ಇಲ್ಲಿ ಸ್ಕ್ರೀನ್ ಕೂಡ ಇತ್ತು ಮಾತ್ರ. ಪಾಪ ಅಲ್ಲಿ ರಶಲ್ಲಿ ನೋಡಲಿಕ್ಕೆ ಆಗ್ತಿಲ್ಲಲ್ಲ, ಹಾಗಾಗಿ ಇಲ್ಲಿ ನೋಡಲಿಕ್ಕೆ ಒಳ್ಳೆ ಆಗ್ತಿತ್ತು. ಇಲ್ಲಿ ಕುತ್ಕೊಂಡು ಚೇರೆಲ್ಲ ವ್ಯವಸ್ಥೆ ಇತ್ತಲ್ಲ, ಒಳ್ಳೆ ಆಗ್ತಿತ್ತು ನೋಡಲಿಕ್ಕೆ. ದೈವ ಕುಣಿಯೋದು ನೋಡಲಿಕ್ಕೆ ಚಂದ ಅಲ್ಲ. ರಶ್ ಎಂತ ಇರಲಿಲ್ಲ. ಮತ್ತು ಮಕ್ಕಳನ್ನು ಇಟ್ಕೊಂಡ್ರೆ ಊಟಕ್ಕೆ ಬೇಗ ಬಿಡ್ತಾರೆ ಅಲ್ಲ. ನೋಡಿ ಜನ ಎಷ್ಟಿದ್ದಾರೆ ಅಂತ. ಊಟ ಬಾಯ್ಲ್ಡ್ ರೈಸ್, ಇದು ಎಂತ ಹೇಳ್ತಾರೆ, ಚೂರ್ಣಗಡ್ಡೆ ಪಲ್ಯ, ಮತ್ತು 4 ಥರದ ಪಲ್ಯ ಎಲ್ಲ ಇತ್ತು. ತಿನ್ಲಿಕ್ಕೆ ಆಗ್ತಿರಲಿಲ್ಲ, ಶೆಕೆ. ಶೀಟ್ ಹಾಕಿದ್ರಲ್ಲ ಹಾಗೆ ಬೆವರು. ಮತ್ತು ಅವಳಿಗೆ ಒಂದು ಕೆಲವೆಲ್ಲ ಆಟ ಸಾಮಾನು ತೆಗೆಯುವ ಅಂತ ಹೇಳಿ ಅಲ್ಲಿ ಸ್ವಲ್ಪ ಸಂತೆ ಬಂದಿತ್ತು. ಅವಳಿಗೆ ಒಂದು ಸತಿ ತೆಗೆದು ಕೊಟ್ಟದ್ದು, ಮತ್ತೆ ಇರೋದಿಲ್ಲ. ಹಾಗಾಗಿ 2 ಥರದ ಐಟಮ್ ತಗೊಂಡೆ ನಾನು. ಅದೊಂದು ಆ್ಯಪಲ್, ಇದು ಪ್ರೆಸ್ಸಿಂಗ್ ಮಾಡೋದು ಅವಳ ಹತ್ರ ಉಂಟು ಕೆಲವು ಆಲ್ರೆಡಿ. ಎಲ್ಲದಕ್ಕೆ ರೇಟ್, ಮಕ್ಕಳನ್ನು ಮಂಗ ಮಾಡಲಿಕ್ಕೆ ಎಲ್ಲದಕ್ಕೆ 200 ಹೇಳ್ತಿದ್ದ ಎಲ್ಲದಕ್ಕೆ ಸಹ. ಇದು ಚಿಕ್ಕದಾಗಿ ಚಂದ ಅಲ್ಲ ನೋಡಲಿಕ್ಕೆ, ಅನಿಮಲ್ ಇದು ಚಿಕ್ಕದ್ದು ಸ್ಟ್ಯಾಚ್ಯೂ ಟೈಪ್. ಹಾಗಾಗಿ ಬೇರೆ ಎಂಥದ್ದು ತೋರಿಸ್ತಾ ಇದ್ಲೆ ಅವಳು, ಅದು ಬೇಕು ಇದು ಬೇಕಂತೇಳಿ. ನಾನು ಖಾಲಿ ರೇಟ್ ಕೇಳ್ತಿದ್ದೆ ಅಷ್ಟೇ. ನಾನೊಂದು 2 ಐಟಮ್ ತಗೊಂಡೆ, ಒಂದು ಚಿಕ್ಕ ಕ್ಯಾಮರಾ, ಮತ್ತೊಂದು ಅದು ಆ್ಯಪಲ್ ಇದು ಪ್ರೆಸ್ಸಿಂಗ್ ಇದು. ಮತ್ತು ಇವರ ಮಕ್ಕಳು ಇದು ಇದು ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಕೇಳಿದರು. ಹಾಗಾಗಿ ಅಲ್ಲಿಗೆ ಬಂದ್ವಿ. ಪಾಪ ಅವರು ಕೊಡ್ತಾ ಇದ್ದರು. ರಶ್ ಸಹ ಇತ್ತು ಜನ ಬಂದಾಗ. ಎಂತೆಂತ ಹಾಕಿ ಕೊಡ್ತಾರೋ ಗೊತ್ತಿಲ್ಲ, ಮಾತ್ರ ಮಕ್ಕಳಿಗೆ ಇಷ್ಟ. ಹಾಗೆ ಎಂಥದ ಮಸಾಲೆ ಹಾಕಿದ್ರು, ಬೀಸಲಿಕ್ಕೆ ಕೊಟ್ಟರು. ಮತ್ತೆಂಥ ಮಯನಸ್ ಎಲ್ಲ ಹಾಕಿದ್ರು ಕೊಟ್ಟರು. ನನ್ನ ಮಗಳು ತಿನ್ನಲಿಕ್ಕೆ ರೆಡಿಯಾಗಿಲ್ಲ, ಸ್ವಲ್ಪ ಬಿಸಿ ಸಹ ಇತ್ತಲ್ಲ. ಹಾಗಾಗಿ ಅವಳ ಅಕ್ಕ ಸ್ವಲ್ಪ ಇದು ಮಾಡಿ ಕೊಡ್ತಾ ಇದ್ಲು ಬಾಯಿಗೆ. ಅದು ನೋಡುವಾಗ ಎಂತ ಬೆಂದೇ ಇಲ್ಲ, ಖಾಲಿ ಹಾಗೆ ತೆಗೆದು ಕೊಟ್ಟಿದ್ದಾರೆ. ಸುಮ್ಮನೆ 100 ರೂಪಾಯಿ ಕೊಟ್ಟಾಗೆ ಆಯಿತು ನಾವು. ಮತ್ತು ಇಲ್ಲಿ ನಂದಿನಿ ಐಸ್ ಕ್ರೀಮ್ ಇತ್ತು, ನಂದಿನಿ ಐಸ್ ಕ್ರೀಮ್ ತಗೊಂಡೆ ಒಂದೆಲ್ಲರೂ ಒಂದೊಂದು. ಮತ್ತು ಒಂದು ಕುಕ್ಕಲ್ಲ ಸಾರಿ ಮ್ಯಾಂಗೋ, ಕಾಯಿ ಮ್ಯಾಂಗೋ ಇತ್ತಲ್ಲ, ಅದೊಂದು ಎಲ್ಲಿ ಹೋದರೂ ಸಹ ತಿನ್ನಲೇಬೇಕು ಅದೊಂದು. ಹಾಗೆ ತಗೊಂಡು ತಿಂತ ಸೀದಾ ಬಂದೆ ವಾಪಸ್ ಮನೆಗೆ. ನನ್ನ ಮಗಳೊಂದು ನಂದಿನಿಂದ ಐಸ್ ಕ್ರೀಮ್ ಕೊಟ್ಟಿದ್ದು ಕೈಯಲ್ಲಿ. ಅವಳು ಅದನ್ನು ಹಿಡ್ಕೊಂಡು ಬರಲಿಕ್ಕೆ ಹೇಳ್ತಿರ್ಲಿಲ್ಲ. ಅವಳೊಂದು ಸ್ವಲ್ಪ ಊಟ ಮಾಡಿ ನಡೆಸ್ತಾ ಇದ್ದೆವು. ಊಟ ಮಾಡಿದ್ಲು ಸ್ವಲ್ಪ. ನಮಗೆ ಹೊಟ್ಟೆ ತುಂಬಿತ್ತಲ್ಲ, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಬರಲಿಕ್ಕಿತ್ತು ರಿಕ್ಷಾದವರೆಗೆ ಸಹ.
ಹಾಗೆ ಅಲ್ಲಿ ಗಾಡಿ ಬರಲಿಕ್ಕೆ ಇರ್ತಿರ್ಲಿಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಿತ್ತು. ನಡ್ಕೊಂಡು ಬರಲಿಕ್ಕೆ ನೈಟೆಲ್ಲ ಹೋಗ್ಲಿಕ್ಕೆ ಖುಷಿ ಆಗ್ತದಲ್ಲ ವಾಕಿಂಗ್ ಎಲ್ಲ. ಮತ್ತು ಸೀನರಿ ಕೂಡ ಚೆಂದ ಇತ್ತು. ಅವಳು ಬರಲಿಕ್ಕೆ ಕೇಳ್ತಾಳೆ, ಐಸ್ ಕ್ರೀಮಲ್ಲೆಲ್ಲ ಆಡ್ತಾ ಇಡೀ ಡ್ರೆಸ್ಸಿಗೆಲ್ಲ ಐಸ್ ಕ್ರೀಮ್ ಮಾಡಿ ಗಾಳಿ ಮತ್ತೆ ಸ್ವಲ್ಪ ಪೋಸ್ ಕೊಡ್ತಾಳೆ ನೋಡಿ ಅವಳು. ಹಾಗೆ ನಡೀತಾ ಬಂದ ಪಾಪ. ನಡೀತಾಳೆ, ಅವಳಿಗೆ ಎತ್ಕೊಂಡಾಗಿಂತ ಅವಳಿಗೆ ನಡೀಲಿಕ್ಕೆ ಬಿಡಬೇಕು, ಖುಷಿ ಆಗ್ತದೆ. ಹಾಗಾಗಿ ಅಲ್ಲಿ ಒಂದು ಅಂಕಲ್ ಬರ್ತಾಯಿದ್ರು, ಅವಳ ಹತ್ರ ಐಸ್ ಕ್ರೀಮ್ ಕೇಳ್ತಾ ಇದ್ರು. ಪಾಪ ಅವಳ ಮುಖ ಸಮೇತ ನೋಡಲಿಲ್ಲ ಅವಳು ಎಲ್ಲಿ ಐಸ್ ಕ್ರೀಮ್ ತೊಗೊಳ್ತಾರೆ ಅಂತೇಳಿ. ಹಾಗೆ ನಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ.